ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ CSK ಪ್ಲೇಯಿಂಗ್ 11 2025ಗೆ ಹೆಂಗಿರಬಹುದು, ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 2024 ಅಲ್ಲೇ ಒಂದ್ ಸ್ವಲ್ಪ CSKದು ಪ್ಲೇಯಿಂಗ್ 11 ಬೆಟರ್ ಆಗಿತ್ತು, ಸ್ಕ್ವಾಡು ಬೆಟರ್ ಆಗಿತ್ತು. ಆದ್ರೆ 2025ಗೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಂತೂ ಇಲ್ವೇ ಇಲ್ಲ. ಅಷ್ಟೊಂದು ನಮ್ಗೆ ಬ್ಯಾಟ್ಸ್ಮನ್ಗಳಾಗ್ಲಿ ಲೈನಪ್ಗಳಿಗೆ ಹೋದ್ ಸಲ ಇದ್ದಿದ್ದು ಬ್ಯಾಟಿಂಗ್ ಲೈನಪ್ ಬೇರೆ, ಆದ್ರೆ ಈ ಸಲ ಇರೋ ಬ್ಯಾಟಿಂಗ್ ಲೈನಪ್ ಬೇರೆ. ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಈ ಸಲನೂ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಮಾಡ್ಬೋದು CSK. ಅದು ಅಲ್ಲದೆ ಬ್ಯಾಟಿಂಗ್ ಲೈನಪ್ ಅಂತೂ ಅದ್ದೂರಿಯಾಗಿ ಮಾಡ್ಕೋಬಹುದು ಇವರಲ್ಲಿರೋ ಆಲ್ರೌಂಡರ್ನ ನೋಡಿದ್ರೆ. ಹಾಗೆ ಇವ್ರದ್ದು ಪ್ಲೇಯಿಂಗ್ 11 ನೋಡ್ಕೊ ಬರಕ್ ಬಂದ್ರೆ ಮೊದಲನೇದಾಗಿ ಗಾಯಕ್ವಾಡ್ ಮತ್ತೆ ಡೇವಿಡ್ ಕಾನ್ವೆ ಇವರಿಬ್ರು ಓಪನರ್ ಆಗಿ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ. ಇದಂತೂ ಕನ್ಫರ್ಮ್ ಆಗಿ ಆಡ್ಬೋದು. ಆದ್ರೆ ಬೆಟರ್ ಚಾಯ್ಸ್ ಇವರು ಓಪನರ್ ಆಗಿ ಆಡಿದ್ರೆ. ಅದಾದ್ಮೇಲೆ ಒನ್ ಡೌನು ರಚಿನ್ ರವೀಂದ್ರ, ಇವರು ನ್ಯೂಜಿಲೆಂಡ್ ಪ್ಲೇಯರು, ಆರಾಮಾಗಿ ಆಡ್ಸ್ಕೋಬಹುದು. ಹಾಗೆ ಶಿವಮ್ ದುಬೆ ನೋಡ್ತಾ ಇರೋದಾದ್ರೆ ನಮ್ಮ RCB ಗಿಂತ ಆಡಿದ್ ಜಾಸ್ತಿ. ಇವರು CSKಲೆ ಅತಿ ಹೆಚ್ಚು ರನ್ ನೋಡ್ತಿರೋದಂದ್ರೆ CSKಲೆ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ CSKಲಿ ಒನ್ ಡೌನ್ ಆಗಾರ ಆಡಿಸ್ಕೋತಾರೆ, ಇಲ್ಲ ಅಂದ್ರೆ ಮಿಡಲ್ ಆಡಾರ ಇನ್ನೊಂದ್ ಸ್ವಲ್ಪ 4 ಡೌನ್ ವಿಕೆಟ್ ಆದ್ಮೇಲೆ ಮಧ್ಯದಲ್ಲಿ ಆಡಿಸ್ಕೋತಾರೆ. ಒಂದು ಬೆಟರ್ ಚಾಯ್ಸ್ ಶಿವಮ್ ದುಬೆನ ಆಡ್ಸೋದಕ್ಕೆ. ಅದಾದ್ಮೇಲೆ MS ಧೋನಿ. ಆದ್ರೆ MS ಧೋನಿ ಅಂತೂ ಆ ಟೈಮ್ಗಂತೂ ಬರಲ್ಲ. MS ಧೋನಿ ಲಾಸ್ಟ್ಗೆ ಬರೋದು, ಲಾಸ್ಟ್ ಒಂದ್ 2 ವಿಕೆಟ್ ಇದ್ದಂಗೆ ಬರೋದು. ನಾವು ಓ ಸೀಸನ್ ಎಲ್ಲ ನೋಡ್ಬಿಟ್ಟಿದೀವಿ MS ಧೋನಿ ಬರ್ತಾರೆ ಅಂತ. ಆದ್ರೆ MS ಧೋನಿ ಅಂತೂ ನಾವ್ ಹೇಳ್ಕೊಳ ಬರ್ತಾರೆ ಅಂತ ಅನ್ಕೊಂಡ್ರು ಬರದೇ ಇಲ್ಲ. ಅದಕ್ಕೋಸ್ಕರ MS ಧೋನಿ ಅವರು ಇಂತ ಮುಂಚೆ ರವೀಂದ್ರ ಜಡೇಜಾ ಬರ್ಬೋದು. ಅದಾದ್ಮೇಲೆ ರವಿಚಂದ್ರನ್ ಅಶ್ವಿನ್ ಈ ಸಲ ಪಿಕಪ್ ಮಾಡ್ಕೊಂಡಿದ್ರು, ಹೋದ್ ಸಲ ಬಿಟ್ಟಿದ್ರು, ಈ ಸಲ ತಗೊಂಡಿದ್ದಾರೆ. ಇದು ಬೆಸ್ಟ್ ಆಪ್ಷನ್, ಒಂದು ಸ್ಪಿನ್ನರು. ಹಾಗಾದ್ಮೇಲೆ ಸ್ಯಾಮ್ ಕರನ್, ಅದು ಅಲ್ಲದೆ ಲೆಫ್ಟ್ ಹ್ಯಾಂಡ್ ಬಾಲರು, ಆಲ್ರೌಂಡರು. ಆರಾಮಾಗಿ ಇವ್ರನ್ನ ಪೇಸಲರ ಅಂದ್ರೆ ಓಪನರ್ ಆಗಾರ ಆಡ್ಸ್ಕೋಬಹುದು ಇವ್ರನ್ನ. ಹಾಗೆ ಮಿಡಲ್ ಆಡೋರು ನೀಟಾಗಿ ಆಡ್ಸ್ಕೋಬಹುದು. ಅದಕ್ಕೋಸ್ಕರ ಸ್ಯಾಮ್ ಕರನ್ನ ಬೆಟರ್ ಆಗಿ ಯಾವುದೇ ಬ್ಯಾಟಿಂಗ್ ಆರ್ಡರ್ ಎಲ್ಲಾರು ನೀಟಾಗಿ ಆಡ್ಸ್ಕೋಬಹುದು ಸ್ಯಾಮ್ ಕರನ್ನ. ಇದೊಂದು ಬೆಸ್ಟ್ ಚಾಯ್ಸ್ CSK ಪ್ಲೇಯಿಂಗ್ 11ಗೆ. ಹಾಗೆ ನೋಡ್ತಾ ಬಂದ್ರೆ ಶ್ರೇಯಸ್ ಗೋಪಾಲ್ ಆರಾಮಾಗಿ ಇಲ್ಲಿವರೆಗೂ ನೋಡ್ತಾ ಬಂದ್ರೆ IPL ಹಿಸ್ಟ್ರಿ ಬೆಸ್ಟ್ ಆಗಿ ಆಡಿರೋದಂದ್ರೆ ರಾಜಸ್ಥಾನದಲ್ಲಿ ನೀಟಾಗಿ ಆಡಿದ್ದಾರೆ. ಅದಕ್ಕೋಸ್ಕರ CSKಲಿ ಈ ಸಲ ಶ್ರೇಯಸ್ ಗೋಪಾಲ್ನ ಆಡ್ಸ್ಕೋಬಹುದು. ಅದಾದ್ಮೇಲೆ ಪತಿರಾಣ ಅಂತೂ CSKಗೆ ಮೇನ್ ಬೌಲರ್, ಯಾವುದೇ ರೀತಿಲಿ ಹೇಳಂಗಿಲ್ಲ. ಇಲ್ಲಿವರೆಗೂ ನೋಡ್ಕೊ ಬಂದ್ರೆ ಓದ್ ಸೀಸನ್ ಅಲ್ಲೂ ಪತಿರಾಣ ಮೇನ್ ಬೌಲರ್ ಆಗಿದ್ರು CSKಗೆ. ಅದೇ ತರ ಈ ಸಲನೂ CSKಗೆ ಮೇನ್ ಬೌಲರ್ ಅಂದ್ರೆ ಪತಿರಾಣ ಒಬ್ರೆ, ಅದಂತೂ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಖಲೀಲ್ ಅಹಮದ್, ಈ ಸಲ ಪಿಕ್ ಮಾಡಿರೋದು ಖಲೀಲ್ ಅಹಮದ್ನ. ಇವ್ರನ್ನಂತೂ ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ಲೇಬೇಕು. ಅಂದ್ರೆ CSKಲಿ ಅಷ್ಟೊಂದು ಸ್ಪೀಡಿಂಗ್ ಅಟ್ಯಾಕ್, ಬೌಲಿಂಗ್ ಅಟ್ಯಾಕ್ ಇಲ್ಲ. ಆದ್ರೆ ಇಂಡಿಯನ್ ಪ್ಲೇಯರ್ ಒಂದ್ ಸ್ವಲ್ಪ ಕಮ್ಮಿ ಇದಾರೆ, ಆದ್ರೆ ಓವರ್ಸೀಸ್ ಪ್ಲೇಯರ್ಸ್ ಇದೆ. ಆದ್ರೆ ನಮ್ಮ ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ಬೇಕಂದ್ರೆ 4 ಜನ 3 ಜನ ಅಷ್ಟೇ. ಅದಕ್ಕೋಸ್ಕರ ಪ್ಲೇಯಿಂಗ್ 11 ಅಲ್ಲಿ ಖಲೀಲ್ ಅಹಮದ್ನ ಆಡಿಸ್ತಾರೆ. ಅದು ಅಲ್ಲದೆ ನೂರ್ ಅಹಮದ್ ಇದ್ದಾರೆ, ಆದ್ರೆ ಅವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಆಡ್ಸ್ಕೋಬಹುದು. ಆದ್ರೆ ಇಲ್ಲಿ 4 ಜನ ಓವರ್ಸೀಸ್ ಪ್ಲೇಯರ್ಸ್ ಇರೋದ್ರಿಂದ ಕಾರಣ ಯಾರನ್ನ ಒಬ್ರನ್ನ ಕುಣಿಸಿ ಇನ್ನೊಬ್ರನ್ನ ಆಡ್ಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕಾರಣ ಈ ಪ್ಲೇಯಿಂಗ್ 11 ಬೆಟರ್ ಆಗಿದೆ. CSKಗೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇದು ಹಿಂಗಿದೆ. ಆದ್ರೆ 2025ಗೆ CSK ಅಫಿಷಿಯಲ್ ಆಗಿ ಹೆಂಗೆ ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಪ್ಲೇಯಿಂಗ್ 11. ಆದ್ರೆ ಈ ಪ್ಲೇಯಿಂಗ್ 11 ಅಂತೂ ಸ್ಟ್ರಾಂಗೆಸ್ಟ್ ಆಗಿದೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡಕ ಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ತ್ರಿಪಾಠಿ ಮತ್ತೆ ದೀಪಕ್ ಕೂಡ, ಇವರಿಬ್ರು ಬೆಸ್ಟ್ ಆಪ್ಷನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಸ್ಕೊಳಕ್ಕೆ. ಅಂದ್ರೆ ರಾಹುಲ್ ತ್ರಿಪಾಠಿನ ಹಂಗೆ ವಿಕೆಟ್ ಕೀಪರ್ ಆಗಿ ಆಡ್ಸ್ಕೋಬಹುದು. MS ಧೋನಿ ಏನಾದ್ರು ಅನ್ಅವೈಲೇಬಲ್ ಆದಾಗ ಯಾವ್ದೋ ಒಂದು ಕಾರಣ MS ಧೋನಿ ಅವರು ಕೂತ್ಕೋತಾರೆ. ಒಂದ್ ಸ್ವಲ್ಪ ಬ್ಯಾಟಿಂಗ್ ಆಡಾದ್ಮೇಲೆ ಫೀಲ್ಡಿಂಗ್ ಮಾಡಿದ್ರೆ ಮಾಡ್ದಂಗೆ ಅವ್ರು ಇರೋದಕ್ಕೋಸ್ಕರನೇ CSK ಅಷ್ಟು ನೀಟಾಗಿರೋದು. MS ಧೋನಿ ಇಲ್ಲ ಅಂದ್ರೆ CSK ಅಂತೂ ಇರಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಬಿಲ್ಡ್ ಮಾಡಿರೋದೇ CSKನ MS ಧೋನಿ ಅಂತ ಹೇಳ್ಬೋದು. ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆದ್ದಿರೋ ಅಂತ CSK ಹೇಳ್ಕೊಳಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ಇವ್ರು ಇಲ್ಲ ಅಂದ್ರೆ CSK ಇಲ್ಲ ಅಂತಾನೆ ಅರ್ಥ. ಅರ್ಧಕ್ಕರ್ಧ ಫ್ಯಾನ್ಸ್ ತಲಾ ಫ್ಯಾನ್ಸ್ಗಳೇ ಇರೋದು. ಅದಕ್ಕೋಸ್ಕರ CSKಗೆ ಬೆಸ್ಟ್ ಅಂದ್ರೆ MS ಧೋನಿ ಇರ್ಲೇಬೇಕು. ಆದ್ರೆ MS ಧೋನಿನ ಎಲ್ಲರೂ ನೋಡಕ್ಕೋಸ್ಕರ ವೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಪ್ಲೇಯಿಂಗ್ 11 ಅಲ್ಲಿ ಇವ್ರು ಆಡ್ತಾರೆ. ಆದ್ರೆ ಯಾವ ರೀತಿ ಇವ್ರನ್ನ ಕುಣಿಸ್ಕೋತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಒಟ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರನ್ನ ಯೂಸ್ ಮಾಡ್ಕೋಬಹುದು MS ಧೋನಿ ಅವ್ರನ್ನ. ಆದ್ರೆ ಅವರು ಯಾವ್ದ್ರ ಅನಾವಶ್ಯಕತೆ ಇದ್ದಾಗ ಮಾತ್ರ ಇದ್ ಮಾಡ್ತಾರೆ. ಆದ್ರೆ ಇವರು
ಯಾವುದೇ ರೀತಿಲೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಂತೂ ಆಡಲ್ಲ. ಬೇರೆಯವ್ರನ್ನ ಆಡಿಸ್ಬೋದು, ಶಿವಮ್ ದುಬೆ ಅವ್ರನ್ನೂ ಆಡಿಸ್ಕೋಬಹುದು. ಅದಕ್ಕೋಸ್ಕರ ಬೆಸ್ಟ್ ಆಪ್ಷನ್ ಅಂದ್ರೆ ಇವರಿಬ್ರು, ರಾಹುಲ್ ತ್ರಿಪಾಠಿ ಮತ್ತೆ ದೀಪಕ್ ಕೂಡ. ಇಬ್ರು ಅವರು ವಿಕೆಟ್ ಕೀಪರ್ ಅಂಡ್ ಬ್ಯಾಟರು, ಹಂಗೆ ಇವರು ಆಲ್ರೌಂಡರು, ಬಾಲಿಂಗ್ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಬೆಸ್ಟ್ ಆಪ್ಷನ್ ಇವರಿಬ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಆದ್ರೆ ಯಾವ ತರ ಆಡಿಸ್ತಾರಂತ ನಮಗೂ ಗೊತ್ತಿಲ್ಲ. ಎಲ್ಲವನ್ನು ನಾವು IPL ಸ್ಟಾರ್ಟ್ ಆದಾಗ್ಲೇ ನೋಡ್ಬೇಕು. ಅದಕ್ಕೂ ಒಂದ್ಸಲ ಕುತೂಹಲ ಇದೆ. IPL ಇಸ್ IPL ಮ್ಯಾನ್. ನಮ್ಮ IPL ಬಿಲಿಯನ್ IPL ನ ನೋಡಿದ್ರು ಈ ತರ IPL ನ ಯಾರು ನಡ್ಸಕ್ ಆಗಲ್ಲ. ಅದಕ್ಕೋಸ್ಕರನೇ ನಮ್ಗೆ ನಮ್ಮ IPL ಇಷ್ಟ. ಆದ್ರೆ ನಮ್ಮ RCB ನ ನಾವ್ ಯಾರ್ದು ಬಿಟ್ಕೊಡಲ್ಲ. ಹಾಗೆ CSK ಫ್ಯಾನ್ಸ್ ಗಳು ತಲೆನ ಬಿಟ್ಕೊಡಲ್ವೋ ಹಾಗೆ ನಾವು RCB ಫ್ಯಾನ್ಸ್ ನ ವಿರಾಟ್ ಕೊಹ್ಲಿ ಬಿಟ್ಕೊಡಲ್ಲ. ಅದಕ್ಕೋಸ್ಕರನೇ ಇವೆರಡು ಟೀಮ್ ಅಂತೂ ಹೆವಿ ಫ್ಯಾನ್ಸ್ ಬಿಲ್ಡ್ ಆಗಿರೋಂಥ ಟೀಮ್ಗಳು. ಅದಕ್ಕೋಸ್ಕರನೇ ಇಷ್ಟೊಂದು ಪಾಪ್ಯುಲರ್ ಆಗಿರೋದು ಇವೆರಡು ಟೀಮ್. ಅದಕ್ಕಿಂತ ಪಾಪ್ಯುಲರ್ ಆಗಿರೋದು ನಮ್ಮ RCB. ಅದಂತೂ ಹೇಳ್ಕೊಳಕ್ಕಂತೂ ತುಂಬಾ ಖುಷಿ. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.